ಇನ್ನು ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಇದೀಗ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಕಣ್ಣೀರನ್ನ ಇಟ್ಟಿದ್ದಾರೆ. ಸಿದ್ದರಾಮಯ್ಯನವರನ್ನ ಕಳೆದ 2-3 ದಿನಗಳಿಂದ ನೋಡಲು ಆಗ್ತಾ ಇಲ್ಲ. ಅವರು ಎಲ್ಲ ವರ್ಗಗಳನ್ನ ಸಮಾನವಾಗಿ ತೆಗೆದುಕೊಂಡು ಹೋದಂತಹ ವ್ಯಕ್ತಿ, ಹಾಗೆ ನಾಯಕರು, ಎಲ್ಲ ಸಮುದಾಯಕ್ಕೂ ಕೂಡ ಸಮಾನತೆ ನೀಡಿದಂತಹ ವ್ಯಕ್ತಿ. ಸಿದ್ದರಾಮಯ್ಯ ರಾಜೀನಾಮೆ ಅಂಗೀಕಾರ ಹಿನ್ನೆಲೆ ಸಂಪುಟ ವಿಸರ್ಜನೆಗೊಂಡಿದ್ದು ಡಿಕೆ ಶಿವಕುಮಾರ್ ನೂತನ ಮುಖ್ಯಮಂತ್ರಿ ಆಗಲಿದ್ದಾರೆ ಅಂತ ಇದೀಗ ಈ ಬಗ್ಗೆ ಎಂಸಿ ಸುಧಾಕರ್ ಕಣ್ಣೀರನ್ನ ಹಾಕುತ್ತಾ ಮಾತನಾಡಿರುವಂತದ್ದು. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಇದೀಗ ಎಂಸಿ ಸುಧಾಕರ್ ಅವರು ಕಣ್ಣೀರನ್ನ ಇಟ್ಟಿದ್ದಾರೆ. ಗುಣಗಾನ ವ್ಯಕ್ತಪಡಿಸುವಾಗ ನೋವಾಯಿತು ಅಂತ ಈ ಬಗ್ಗೆ ಕಣ್ಣೀರನ್ನ ಇಟ್ಟಿರುವಂತದ್ದು. ಈ ಬಗ್ಗೆ ಮಾತನಾಡಿದ್ದಾರೆ, ನೋಡೋಣ. ನಾವೆಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿದ್ದೀವಿ. ಅಧಿಕಾರ ಯಾರಿಗೂ ಶಾಶ್ವತ ಇಲ್ಲ. ಅದರಿಂದ ಅವರನ್ನ ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ. ಉತ್ತಮ ಆಡಳಿತ ಮಾಡ್ತಾ ಇದ್ರು ಸಿದ್ದರಾಮಯ್ಯ. ಹಿಂದ ಸಮಾಜ, ಎಲ್ಲಾ ಸಮಾಜನೂ ಒಟ್ಟಿಗೆ ತಗೊಂಡೋಗುವಂತ ಕೆಲಸ ಮಾಡ್ತಾ ಇರ್ತಾರೆ. ಖಂಡಿತ ಅವರನ್ನ ಒಂದು ಜಾತಿಗೆ ಸೀಮಿತವಾಗಿ ನಾವು ನಾಯಕರನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಸಮಾಜದ ವಿಶೇಷವಾಗಿ ಬಡವರ ಬಗ್ಗೆ, ಯಾಕಂದ್ರೆ ಬಡತನದಿಂದ ಅವರು ಮೇಲ್ಬಂದ್ರು. ಅವರೇ ಹೇಳಿದಾಗೆ ಅವ್ರ ತಂದೆ ತಾಯಿ ಯಾರು ರಾಜಕಾರಣದಲ್ಲಿ ಇರ್ಲಿಲ್ಲ. ಅವರು ಕುಟುಂಬದಲ್ಲಿ ಅವರೊಬ್ಬರೇ ವಿದ್ಯಾವಂತರು. ಅವರು ಇವತ್ತು ರಾಜ್ಯದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಿದೆ ಅಂತಕ್ಕಂಥ ನಂಬಿಕೆ ಅವರಿಗೆ ಇರ್ಲಿಲ್ಲ. ಇಲ್ಲ, ಎಲ್ರಿಗೂ ಬಹಳ ನೋವಾಯ್ತು. ಆದ್ರೆ